Hi everyone, welcome back to my channel. ದಸರಾ ಹಾಲಿಡೇಸಲ್ಲಿ ಕೆಲಸ ಮಾಡಿ ಬೋರ್ ಆಗಿತ್ತು ಅಂತ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೊರಟ್ವಿ ಮೈಸೂರು ಅರಮನೆ ನೋಡ್ಕೊಂಡು ಬರೋಣ ಅಂತ. ಟಿಕೆಟ್ ತಗೊಂಡು ಒಳಗಡೆ ಹೋಗಿದ ತಕ್ಷಣ ನೋಡಿದ್ರೆ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ದಸರಾ ಸ್ವಲ್ಪ ನಾವು ಮಿಂಚೋಣ ಅಂತ ಅಲ್ಲಿರೋ ಫ್ಲವರ್ಸ್ಗಳೆಲ್ಲ ಹೇಗೆ ಅರಳೆ ನಿಂತಿದ್ದು ಅಂತಂದ್ರೆ ನೋಡಕ್ಕೆ ಎರಡು ಕಣ್ಣು ಸಾಕಾಗಿಲ್ಲ, ಅಷ್ಟು ಚೆನ್ನಾಗಿದ್ದು. ನೆಕ್ಸ್ಟ್ ನಾವು ಪ್ಯಾಲೇಸ್ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಂಬಾರಿ ಒಳಗಡೆ ಇರುವಂತ ಚಾಮುಂಡೇಶ್ವರಿ ವಿಗ್ರಹ ನೋಡಿ ತುಂಬಾ ಖುಷಿ ಆಯ್ತು. ಸೊ ಮುಂದೆ ಹೋಗ್ತಾ ನಮ್ಗೊಂದು ಆನೆ ಮುಖ ಕಾಣಿಸ್ತು. ಅದನ್ನ ನೋಡ್ಬಿಟ್ಟು ನಮಗ್ ಭೀಮನೆ ನೆನಪಾಗೋಯ್ತು. ಸೊ ಅರಮನೆ ಅಂತೂ ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಅಲ್ಲಿ ಕೆತ್ತಿರುವಂತಹ ಆರ್ಕಿಟೆಕ್ಚರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಪ್ರತಿಯೊಂದು ಗೋಡೆ ಮೇಲೂ ಇರುವಂತಹ ಚಿತ್ರಗಳು ಹಿಂದಿನ ಕಾಲದಲ್ಲಿ ರಾಜರು ಹೇಗೆ ಆಡಳಿತವನ್ನ ಮಾಡ್ತಿದ್ರು ಅನ್ನೋದನ್ನ ಬಿಂಬಿಸ್ತಾ ಇತ್ತು. ದೆನ್ ಅಲ್ಲಿ ಮೈಸೂರು ರಾಜ ವಂಶಸ್ಥರ ಫೋಟೋಸ್ಗಳೆಲ್ಲಾನು ಗೋಡೆ ಮೇಲೆ ಹಾಕಿದ್ರು. ಇದೆಲ್ಲ ರಾಜರುಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಂಡಾಗ ಸಿಕ್ಕಿರುವಂತಹ ಭಿನ್ನವತ್ತಳಿಕೆಗಳು ಮತ್ತು ಉಡುಗೊರೆಗಳು. ಅಲ್ಲಿ ಮುಂದೆ ಹೋದ ನಮಗೆ ಒಂದು ದೊಡ್ಡ ಮಿರರ್ ಕಾಣಿಸ್ತಾವ. ಅಲ್ಲಿ ಹೋಗಿ ನಾವು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ದ ಫೇಮಸ್ ಕಿಂಗ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ಇತ್ತು. ಸೊ ಇದಂತೂ ಪ್ಯಾಲೇಸ್ನ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್, ದರ್ಬಾರ್ ಹಾಲ್. ಈ ದರ್ಬಾರ್ ಹಾಲಲ್ಲಿ ಕೂತ್ಕೊಂಡು ಹೊರಗಡೆ ನೋಡೋ ವ್ಯೂ ಪಾಯಿಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಕೂತ್ಕೊಂಡ್ರೆ ಹೊರಗಡೆ ಇರುವಂತಹ ಜನಗಳೆಲ್ಲ ನಮಗೆ ಕಾಣಿಸ್ತಾ ಇದ್ರು. ಸೊ ಈ ಪ್ಯಾಲೇಸ್ ನ ನೋಡಿ ನನ್ಗೇನ್ ಅನ್ನಿಸ್ತು ಅಂತಂದ್ರೆ ರಾಜರು ಆಡಳಿತ ಇದ್ರೇನೆ ತುಂಬಾನೇ ಚೆನ್ನಾಗಿರ್ತಿತ್ತು, ಇನ್ನೂ ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ತಿದ್ರು ಅಂತ. ಆ ಮಿರರ್ ಗಳಲ್ಲಿ ನೋಡ್ಕೊಳಕ್ಕೆ ಅರಮನೆ ಎಲ್ಲಾನು ನೋಡ್ಕೊಂಡು ಆ ರಿಲ್ಯಾಕ್ಸ್ ಮೂಡಲ್ಲೇನೆ ನೆಕ್ಸ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂತೀರಾ? ನಾವು ಹೋಗಿದ್ದು ಗೌಡ ಸ್ಟೈಲ್ ನಾನ್ ವೆಜ್ ಊಟಕ್ಕೆ ಹೋದ್ವಿ, ಬಿರಿಯಾನಿ ತಿನ್ನೋಣ ಅಂತ. ನಾವು ಆರ್ಡರ್ ಮಾಡಿದ್ದು ಅಲ್ಲಿ 2 ಬಿರಿಯಾನಿ, 2 ಎಗ್ ಅಂಡ್ ಚಿಕನ್ ಮಸಾಲಾ ಅಂಡ್ ರೋಟಿ. ನನ್ನ ಫ್ರೆಂಡ್ ಅಂತೂ ಒಂಚೂರು ಬಿಡದೆ ನೋಡಿ ಹೇಗೆ ಖುಷಿಯಿಂದ ತಿಂತಾ ಇದ್ಲು. ಫೈನಲಿ ವಿ ಆರ್ ವೆರಿ ಹ್ಯಾಪಿ ಟು ಸೀಯಿಂಗ್ ಮೈಸೂರು ಟ್ರಿಪ್ ಅಂತೂ ತುಂಬಾ ನಮಗೆ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೇಗ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.